ನಮಸ್ಕಾರ. ಮುಖ್ಯಾಂಶಗಳು. ಅಗತ್ಯದಷ್ಟು ಆಮ್ಲಜನಕ ಪೂರೈಕೆಗೆ ಪ್ರಧಾನಿ ಸೂಚನೆ. ಉತ್ಪಾದಕ ಕಂಪನಿಗಳ ಜೊತೆ ಉನ್ನತ ಮಟ್ಟದ ಸಭೆ. ಕೋವಿಡ್ ಚಿಕಿತ್ಸೆಗೆ 30,000 ಆಮ್ಲಜನಕ ಸಹಿತ ಹಾಸಿಗೆಗಳ ನಿರ್ಮಾಣ. ಕೊರೋನಾ ಸೇವೆಗೆ ವೈದ್ಯಕೀಯ ವಿದ್ಯಾರ್ಥಿಗಳ ಬಳಕೆ. ಸಚಿವ ಡಾ ಕೆ ಸುಧಾಕರ್. ವಾರಾಂತ್ಯದ ಕರ್ಫ್ಯೂ ಜಾರಿಗೆ ಕಠಿಣ ಕ್ರಮ. ಅನಗತ್ಯವಾಗಿ ಸಂಚರಿಸಿದರೆ ವಾಹನ ಜಪ್ತಿ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಮತ್ತು ರಾಜ್ಯಗಳಿಗೆ ಆಮ್ಲಜನಕ ಪೂರೈಕೆ ಪ್ರಮಾಣ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿನಿಂದ ದೆಹಲಿಗೆ ವಿಮಾನದ ಮೂಲಕ ಆಕ್ಸಿಜನ್ ರವಾನೆ. ವಾರ್ತೆಗಳ ವಿವರ. ಕೋವಿಡ್ ಸೋಂಕಿತರ ಚಿಕಿತ್ಸೆಗೆ ಆಮ್ಲಜನಕದ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸುವಂತೆ ಸೂಚಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಆರೋಗ್ಯ ಕ್ಷೇತ್ರದ ಆಮ್ಲಜನಕ ಪೂರೈಕೆಗೆ ಸಂಶೋಧನಾತ್ಮಕ ಕ್ರಮಗಳನ್ನು ಅನುಸರಿಸುವಂತೆ ಸಲಹೆ ನೀಡಿದ್ದಾರೆ. ಇಂದು ಆಮ್ಲಜನಕ ಉತ್ಪಾದಕ ಕಂಪನಿಗಳೊಂದಿಗೆ ವರ್ಚುವಲ್ ಮೂಲಕ ಉನ್ನತ ಮಟ್ಟದ ಸಭೆ ನಡೆಸಿದ ಪ್ರಧಾನಿ ಸುಲಲಿತವಾಗಿ ಆಮ್ಲಜನಕ ಪೂರೈಸಲು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಆಮ್ಲಜನಕದ ಕೊರತೆ ಎದುರಾದರೆ ಸ್ಥಳೀಯ ಆಡಳಿತವನ್ನು ಜವಾಬ್ದಾರಿ ಮಾಡಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಆಮ್ಲಜನಕದ ಉತ್ಪಾದನೆ ಹೆಚ್ಚಿಸುವಂತೆ ಕಂಪನಿಗಳ ಮುಖ್ಯಸ್ಥರಿಗೆ ಸೂಚಿಸಿದ್ದಾರೆ. ರಾಜ್ಯಗಳ ಜೊತೆ ನಿರಂತರವಾಗಿ ಸಮಾಲೋಚನೆ ನಡೆಸಿ ಅಗತ್ಯವಿರುವ ಆಮ್ಲಜನಕದ ಬೇಡಿಕೆಯನ್ನು ಪಟ್ಟಿ ಮಾಡಿಕೊಳ್ಳಬೇಕು. ಪ್ರಸ್ತುತ 20 ರಾಜ್ಯಗಳಿಂದ 6,785 ಮೆಟ್ರಿಕ್ ಟನ್ ದ್ರವರೂಪದ ವೈದ್ಯಕೀಯ ಆಮ್ಲಜನಕದ ಬೇಡಿಕೆ ಇದೆ. ನಿನ್ನೆಯವರೆಗೂ 6,822 ಮೆಟ್ರಿಕ್ ಟನ್ ಆಮ್ಲಜನಕವನ್ನು ರಾಜ್ಯಗಳಿಗೆ ಒದಗಿಸಲಾಗಿದೆ. ಮುಂದಿನ ದಿನಗಳಲ್ಲೂ ಯಾವುದೇ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ರಾಜ್ಯಾದ್ಯಂತ 30,000 ಆಮ್ಲಜನಕ ಸಹಿತ ಹಾಸಿಗೆಗಳನ್ನು ನಿರ್ಮಾಣ ಮಾಡಲಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಮೈಸೂರಿನ ಕೆಆರ್ ಆಸ್ಪತ್ರೆ ಸೇರಿದಂತೆ ಕೋವಿಡ್ ಚಿಕಿತ್ಸೆ ನೀಡುತ್ತಿರುವ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಅಲ್ಲಿನ ರೋಗಿಗಳು ಹಾಗೂ ವೈದ್ಯಕೀಯ ಸಿಬ್ಬಂದಿ ಜೊತೆ ಸಚಿವರು ಸಮಾಲೋಚನೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು ಗ್ರಾಮಾಂತರ ಪ್ರದೇಶದಿಂದ ಜಿಲ್ಲಾ ಕೇಂದ್ರಗಳಿಗೆ ರೋಗಿಗಳು ಬರುವುದನ್ನು ಕಡಿಮೆ ಮಾಡುವ ಸಲುವಾಗಿ ತಾಲೂಕು ಆಸ್ಪತ್ರೆಗಳಲ್ಲೇ 50 ಆಮ್ಲಜನಕ ಸಹಿತ ಹಾಸಿಗೆಗಳನ್ನು ಸ್ಥಾಪಿಸಲಾಗಿದೆ. ವೈದ್ಯರ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದ್ದು ವೈದ್ಯಕೀಯ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನು ಸೇವೆಗೆ ಬಳಸಿಕೊಳ್ಳಲಾಗುತ್ತಿದೆ. ಸೋಂಕಿನ ಸಂಖ್ಯೆ ತೀವ್ರವಾಗಿ ಹೆಚ್ಚುತ್ತಿರುವುದರಿಂದ ವೈದ್ಯಕೀಯ ಶಿಕ್ಷಣದ ಪದವೀಧರ ಮತ್ತು ಸ್ನಾತಕೋತ್ತರ ಪರೀಕ್ಷೆಗಳನ್ನು 2 ತಿಂಗಳ ಕಾಲ ಮುಂದೂಡಲಾಗಿದೆ ಎಂದರು. ರಾಜ್ಯದಲ್ಲಿ ಲಸಿಕೆ ಕೊರತೆ ಇಲ್ಲ. ಬೇಡಿಕೆಯಷ್ಟು ಲಸಿಕೆಯನ್ನು ಕೇಂದ್ರದಿಂದ ತರಿಸಿಕೊಳ್ಳಲಾಗುತ್ತಿದೆ. ಈ ಬಗ್ಗೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಆಕ್ಸಿಜನ್ ಕೊರತೆಯಾಗದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದ್ದು 1 ಲಕ್ಷ ಮೆಟ್ರಿಕ್ ಟನ್ ಆಮ್ಲಜನಕ ಖರೀದಿಸಲಾಗಿದೆ. ಮುಂದಿನ ತಿಂಗಳವರೆಗೂ ಬೇಕಾಗುವಷ್ಟು ಆಮ್ಲಜನಕ ಪೂರೈಕೆ ಮಾಡುವಂತೆ ಕೇಂದ್ರ ಸಚಿವರಿಗೆ ಮನವಿ ಮಾಡಲಾಗಿದೆ ಎಂದರು. ನಾನು ಕಡಿಮೆ ಮಾಡಿಕೊಳ್ತೀನಿ, ಇಲ್ಲ ನಿಲ್ಲಿಸ್ತೀನಿ, ನಿಮಗೆ ಎಷ್ಟು ಬೇಕು ಅಷ್ಟು ಆಕ್ಸಿಜನ್ ಅನ್ನು ಕೊಡ್ತೀನಿ ಅಂತೇಳಿ ಸಜ್ಜನ್ ಜಿಂದಾಲ್ ಅವರು ಹೇಳಿದರು. ಮತ್ತು ಅವತ್ತೇನೆ ಬೆಂಗಳೂರಿಗೆ ಅಧಿಕವಾಗಿ ನಮಗೆ ಬೇಕಾಗಿದ್ದಂಥ 40 ಮೆಟ್ರಿಕ್ ಟನ್ ಅನ್ನು ಕೂಡ ಕಳೆದ 2 ದಿನದಿಂದ ಈಗಾಗಲೇ ಸರಬರಾಜಾಗಿ ನಮಗೇನು ಸ್ವಲ್ಪ ಕೊರತೆ ಇತ್ತು ಅದು ಸಂಪೂರ್ಣ ಇವತ್ತು ಆ ಪ್ರಾಬ್ಲಮ್ ಇವತ್ತು ನೀಗಿದೆ. ಯಾವುದೇ ಸಮಸ್ಯೆ ಇಲ್ಲ. 5,500 ಜಂಬೂ ಸಿಲಿಂಡರ್ಸ್ ಕೂಡ ಅಲ್ಲಿ ಸರಬರಾಜಾಗಿ ಅಲ್ಲಿ ಒದಗಿಸಿದ್ದೇವೆ. ಲಿಕ್ವಿಡ್ ಆಕ್ಸಿಜನ್ ಕೂಡ ಅಲ್ಲಿ ಬರ್ತಾ ಇದೆ. ಹಾಗಾಗಿ ಬೆಂಗಳೂರಿನ ಸಮಸ್ಯೆ ಸಂಪೂರ್ಣ ಇವತ್ತು ಏನು ಸಮಸ್ಯೆ ಇತ್ತು ಅದೆಲ್ಲ ಕೂಡ ನಿವಾರಣೆ ಆಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರು ಜಿಲ್ಲೆಯಲ್ಲಿ ಲಸಿಕೆಗಳ ಕೊರತೆ ಇಲ್ಲ, ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಅದೆಲ್ಲವನ್ನು ಕೂಡ ಡಾಕ್ಟರ್ ಸುಧಾಕರ್ ಅವರು ಕೊಡ್ತಾರೆ. ಬಟ್ ನಾನು ರಿಕ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಈ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಬೇಕು. ಅದೀಗೇನು 8.5 ಲಕ್ಷ ಟಾರ್ಗೆಟ್ ಮಾಡಿದ್ದಾರೆ ಅದನ್ನು ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಇನ್ನು 3 ಲಕ್ಷ ವ್ಯಾಕ್ಸಿನೇಷನ್ ಕೊಡಬೇಕು ಅಂತಕ್ಕಂಥದ್ದು. ಆಮೇಲೆ ಆಕ್ಸಿಜನ್ ಇರ್ಬೋದು, ವೆಂಟಿಲೇಟರ್ ಇರ್ಬೋದು, ಮತ್ತು ರೆಮಿಡೀಸ್ ಇಂಜೆಕ್ಷನ್ ಇರ್ಬೋದು. ಅದು ಸಫಿಷಿಯೆಂಟು ಮೈಸೂರಿಗೆ ಬೇಕು. ಯಾಕೆಂದರೆ ಡೇ ಬೈ ಡೇ
ಜಾಸ್ತಿ ಆಗ್ತಿದೆ ಅಂತಕ್ಕಂಥದ್ದನ್ನು ರಿಕ್ವೆಸ್ಟ್ ಮಾಡಿದ್ದೇವೆ. ಈಗ ಅದಕ್ಕೆಲ್ಲ ಏನೇನು ಬೇಕೋ ಅವರಿಂದ ಫುಲ್ಫಿಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಕೋವಿಡ್ ಸೋಂಕಿತರ ಚಿಕಿತ್ಸೆಗಾಗಿ ಖಾಸಗಿ ಆಸ್ಪತ್ರೆಗಳಲ್ಲಿ 50% ಹಾಸಿಗೆಗಳನ್ನು ಕಾಯ್ದಿರಿಸಲು ಗೃಹ ಇಲಾಖೆ ಮತ್ತು ಬಿಬಿಎಂಪಿ ಜಂಟಿ ಕಾರ್ಯಾಚರಣೆ ಆರಂಭಿಸಿವೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸೂಚನೆಯ ಮೇರೆಗೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಇಂದು ಬಿಬಿಎಂಪಿ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿ ಚರ್ಚಿಸಿದರು. ಬೆಂಗಳೂರು ನಗರವನ್ನು 8 ವಲಯಗಳನ್ನಾಗಿ ವಿಂಗಡಣೆ ಮಾಡಿ ಪ್ರತಿ ವಲಯಕ್ಕೆ ಪೊಲೀಸ್ ಇಲಾಖೆಯ ಉಪ ಆಯುಕ್ತರು ಹಾಗೂ ಬಿಬಿಎಂಪಿಯ ಜಂಟಿ ಆಯುಕ್ತರ ನೇತೃತ್ವದಲ್ಲಿ ತಂಡಗಳನ್ನು ರಚಿಸಲಾಗಿದೆ. ಈ ತಂಡಗಳು ತಮ್ಮ ವ್ಯಾಪ್ತಿಯ ಖಾಸಗಿ ಆಸ್ಪತ್ರೆಗಳಿಗೆ ದಿಢೀರ್ ಭೇಟಿ ನೀಡಿ ವಾಸ್ತವ ಸ್ಥಿತಿಗಳನ್ನು ಪರಿಶೀಲಿಸಬೇಕು, ಖಾಲಿ ಇರುವ ಬೆಡ್ಗಳ ಬಗ್ಗೆ ಮಾಹಿತಿ ಪಡೆಯಬೇಕು ಎಂದು ನಿರ್ದೇಶನ ನೀಡಲಾಗಿದೆ. ಸಭೆಯ ಬಳಿಕ ಬಸವರಾಜ ಬೊಮ್ಮಾಯಿ ಸುದ್ದಿಗಾರರೊಂದಿಗೆ ಇದುವರೆಗೂ ಖಾಸಗಿ ಆಸ್ಪತ್ರೆಗಳು 7,000 ಹಾಸಿಗೆಗಳನ್ನು ಸರ್ಕಾರಕ್ಕೆ ಬಿಟ್ಟುಕೊಟ್ಟಿದೆ. ಇನ್ನು 4,000 ಹಾಸಿಗೆಗಳನ್ನು ಸರ್ಕಾರದ ಸುಪರ್ದಿಗೆ ಬರಬೇಕಿದೆ. ಆಮ್ಲಜನಕ ಸಹಿತ ಹಾಸಿಗೆಗಳ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕಿದೆ. ಈ ನಿಟ್ಟಿನಲ್ಲಿ ಜಂಟಿ ಕಾರ್ಯಾಚರಣೆ ಆರಂಭಿಸಿದ್ದೇವೆ ಎಂದು ಹೇಳಿದರು. ವಾರಾಂತ್ಯದ ಕರ್ಫ್ಯೂ ಸಂದರ್ಭದಲ್ಲಿ ಪ್ರಮುಖ ಮತ್ತು ಸಣ್ಣ ರಸ್ತೆಗಳಿಗೆ ಬ್ಯಾರಿಕೇಡ್ ಅಳವಡಿಸಿ ನಿರ್ಬಂಧಿಸಲಾಗುವುದು. ಅನವಶ್ಯಕವಾಗಿ ಬೆಂಗಳೂರಿಗೆ ಬರುವವರನ್ನು ವಿನಾಕಾರಣ ತಿರುಗಾಡುವವರ ವಿರುದ್ಧ ಕ್ರಮ ಜರುಗಿಸಲಾಗುವುದು. ಅಗತ್ಯವಾದರೆ ವಾಹನಗಳನ್ನು ಜಪ್ತಿ ಮಾಡಲಾಗುವುದು. ಮದುವೆ ಹಾಗೂ ಇತರೆ ಸಮಾರಂಭಗಳು ನಡೆಯುವುದಾದರೆ ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ ಎಂದು ಕಲ್ಯಾಣ ಮಂಟಪ ಮಾಲೀಕರಿಂದ ಮುಚ್ಚಳಿಕೆ ಬರೆಸಿಕೊಳ್ಳಲು ಪೊಲೀಸರಿಗೆ ಸೂಚನೆ ನೀಡುವುದಾಗಿ ತಿಳಿಸಿದರು. ಸೋಂಕಿನಿಂದ ಮೃತಪಟ್ಟವರ ಶವ ಸಂಸ್ಕಾರ ವಿಳಂಬವಾಗುತ್ತಿರುವ ಮಾಹಿತಿ ಇದ್ದು, ಕಂದಾಯ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಶವ ಸಂಸ್ಕಾರಕ್ಕೆ ಯಾವುದೇ ತೊಂದರೆಯಾಗದಂತೆ ನಿಗಾ ವಹಿಸಲಾಗುವುದು. ಸ್ಥಳದಲ್ಲಿ ಪೊಲೀಸರನ್ನು ನಿಯೋಜಿಸಲಾಗುವುದು ಎಂದರು. ಈ ಕೆಲಸವನ್ನು ಕೂಡ ಮಾಡಬೇಕು, ಪ್ಲಸ್ ಬೆಡ್ಗಳನ್ನು ಕೂಡ ಪಡ್ಕೊಳ್ಳೋದು ಮಹತ್ವ. ಅದರಲ್ಲಿ ವಿಶೇಷವಾಗಿ ಆಕ್ಸಿಜನ್ ಇರುವಂಥ ಬೆಡ್ಗಳನ್ನು ಪಡ್ಕೊಳ್ಳೋದು. ನಮಗೆ ಜನರಲ್ ಬೆಡ್ಗಿಂತ ಆಕ್ಸಿಜನ್ ಪಡ್ಕೊಳ್ಳೋ ಸಲುವಾಗಿ ಜಂಟಿ ಕಾರ್ಯಾಚರಣೆ ಮಾಡಬೇಕು. ಮತ್ತು ಒಳ್ಳೆ ಮಾತಿನಿಂದ ಕೇಳದಿದ್ದರೆ ವಯಲೇಷನ್ ಮಾಡೋಕ್ಕೋಸ್ಕರನೇ ಮಾಡುವಂಥ ಕೆಲವು ಜನನೂ ಇದ್ದಾರೆ. ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಪ್ರಸಂಗ ಬಂದರೆ ವೆಹಿಕಲ್ ಸೀಸ್ ಕೂಡ ಮಾಡಬೇಕು ಅನ್ನುವಂಥ ಎಲ್ಲ ಆದೇಶಗಳನ್ನ ಕೊಟ್ಟರೆ, ಒಟ್ಟಾರೆ ವೀಕೆಂಡ್ ಈಗ ಹೆಂಗೆ ನೈಟ್ ಕರ್ಫ್ಯೂ ಯಶಸ್ವಿಯಾಗಿದೆ ಅದೇ ರೀತಿ ವೀಕೆಂಡ್ ಕರ್ಫ್ಯೂ ಕೂಡ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಇನ್ನು ಮೂರನೇದು ಮತ್ತು ಆಂಬ್ಯುಲೆನ್ಸ್ಗೆ ಕ್ಲಿಯರ್ ಕಟ್ ರೂಟ್ಸ್ ಕೊಡಬೇಕು. ಮೊದಲು ಒಂದು ದಿವಸಕ್ಕೆ 850 ಆಂಬ್ಯುಲೆನ್ಸ್ ಬಿಟ್ಟಿತ್ತು ನಮ್ಮ ಬೆಂಗಳೂರು. ಈಗ 1,200-1,250ವರೆಗೂ ಹೆಚ್ಚಾಗಿದೆ. ಅದು ಎಲ್ಲೂ ಕೂಡ ಆಂಬ್ಯುಲೆನ್ಸ್ ಮೂವ್ಮೆಂಟ್ಗೆ ಇದುವರೆಗೂ ತೊಂದರೆ ಆಗಿದೆ. ಸ್ಮೂತ್ ಆಗಿ ಆಂಬ್ಯುಲೆನ್ಸ್ ಡೆಸ್ಟಿನೇಷನ್ ಮುಟ್ಟಬೇಕು. ಅದಕ್ಕೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕನ್ನುವಂಥ. ದೇಶದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ತೀವ್ರಗತಿಯಲ್ಲಿ ಹೆಚ್ಚಳಗೊಂಡಿರುವ ಪರಿಣಾಮ ಕೆಲ ರಾಜ್ಯಗಳಲ್ಲಿ ವೈದ್ಯಕೀಯ ಆಮ್ಲಜನಕದ ಬೇಡಿಕೆ ಹಠಾತ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳ ಆಮ್ಲಜನಕ ಪ್ರಮಾಣವನ್ನು ಹೆಚ್ಚಿಸಿರುವುದಾಗಿ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಮಹಾರಾಷ್ಟ್ರ, ದೆಹಲಿ, ಮಧ್ಯಪ್ರದೇಶ, ಹರಿಯಾಣ, ಉತ್ತರ ಪ್ರದೇಶ, ಪಂಜಾಬ್, ಆಂಧ್ರಪ್ರದೇಶ ಹಾಗೂ ಉತ್ತರಾಖಂಡ್ ರಾಜ್ಯಗಳಿಗೆ ನಿಗದಿಯಾಗಿದ್ದ ಆಮ್ಲಜನಕ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ. ಮಹಾರಾಷ್ಟ್ರ 1,446 ಮೆಟ್ರಿಕ್ ಟನ್ ಪ್ರಮಾಣವನ್ನು 1,661 ಮೆಟ್ರಿಕ್ ಟನ್ಗೆ ಹೆಚ್ಚಿಸಲಾಗಿದೆ. ದೆಹಲಿಗೆ 378 ಮೆಟ್ರಿಕ್ ಟನ್ನಿಂದ 480 ಮೆಟ್ರಿಕ್ ಟನ್, ಮಧ್ಯಪ್ರದೇಶ 445ರಿಂದ 543, ಹರಿಯಾಣ 156ರಿಂದ 162, ಉತ್ತರ ಪ್ರದೇಶ 751ರಿಂದ 753, ಪಂಜಾಬ್ 126ರಿಂದ 136, ಆಂಧ್ರಪ್ರದೇಶ 360ರಿಂದ 440 ಹಾಗೂ ಉತ್ತರಾಖಂಡದ ಪ್ರಮಾಣವನ್ನು 83 ಮೆಟ್ರಿಕ್ ಟನ್ಗಳಿಂದ 103 ಮೆಟ್ರಿಕ್ ಟನ್ಗಳಿಗೆ ಹೆಚ್ಚಿಸಲಾಗಿದೆ. ಈ ನಡುವೆ ದೇಶದಲ್ಲಿ ಕೋವಿಡ್ ತಡೆಗಟ್ಟಲು ಸರ್ಕಾರ ನಡೆಸುತ್ತಿರುವ ಪ್ರಯತ್ನಗಳಿಗೆ ಪೂರಕವಾಗಿ ಭಾರತೀಯ ವಾಯುಪಡೆಯನ್ನು ಕಾರ್ಯಾಚರಣೆಗೆ ಇಳಿಸಲಾಗಿದೆ. ಸಾಂಕ್ರಾಮಿಕ ವಿರುದ್ಧ ಹೋರಾಟದಲ್ಲಿ ಸರ್ಕಾರಕ್ಕೆ ನೆರವಾಗಲು ಭಾರತೀಯ ವಾಯುಪಡೆ ಆಮ್ಲಜನಕ ಕಂಟೈನರ್ಗಳು, ಸಿಲಿಂಡರ್ಗಳು, ಅಗತ್ಯ ಔಷಧ, ಉಪಕರಣಗಳು ಹಾಗೂ ವೈದ್ಯಕೀಯ ಸಿಬ್ಬಂದಿಯನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಣಿಕೆ ಆರಂಭಿಸಿವೆ. ದೆಹಲಿಯಲ್ಲಿ ಡಿಆರ್ಡಿಒ ಕೋವಿಡ್-19 ತಾತ್ಕಾಲಿಕ ಆಸ್ಪತ್ರೆ ಸ್ಥಾಪಿಸಲು ಕೊಚ್ಚಿ, ಮುಂಬೈ, ವೈಜಾಗ್ ಹಾಗೂ ಬೆಂಗಳೂರಿನಿಂದ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯನ್ನು ವಾಯುಪಡೆ ವಿಮಾನಗಳು ಸಾಗಿಸಿವೆ.
ದೆಹಲಿಯ ಕೋವಿಡ್ ಕೇಂದ್ರಗಳಿಗಾಗಿ ವಾಯುಪಡೆ ವಿಮಾನಗಳು ಬೆಂಗಳೂರಿನಿಂದ ಡಿಆರ್ಡಿಒ ಆಕ್ಸಿಜನ್ ಕಂಟೈನರ್ಗಳನ್ನು ಏರ್ ಲಿಫ್ಟ್ ಮಾಡಿವೆ. ಸಾಂಕ್ರಾಮಿಕದ ಈ ಸಂದರ್ಭದಲ್ಲಿ ದೇಶದ ಜನರಿಗೆ ನೆರವಾಗಲು ನಾಗರಿಕ ಆಡಳಿತಕ್ಕೆ ಎಲ್ಲ ರೀತಿಯ ಸಹಾಯ, ನೆರವು ಒದಗಿಸುವಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಂಗಳವಾರ ಸೇನೆ ಹಾಗೂ ಸಂಸ್ಥೆಗಳಿಗೆ ಸೂಚನೆ ನೀಡಿದ್ದರು. ಸೇನೆಯ 3 ವಿಭಾಗಗಳ ಮುಖ್ಯಸ್ಥರು ಹಾಗೂ ಸೇನಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಸೇರಿದಂತೆ ಸಚಿವಾಲಯದ ಉನ್ನತ ಅಧಿಕಾರಿಗಳೊಂದಿಗೆ ರಕ್ಷಣಾ ಸಚಿವರು ವಿಡಿಯೋ ಕಾನ್ಫರೆನ್ಸ್ ನಡೆಸಿದರು. ನಿವೃತ್ತ ಮಿಲಿಟರಿ ವೈದ್ಯರು ಮತ್ತು ಶುಶ್ರೂಷಕ ಸಿಬ್ಬಂದಿ ಸ್ವಯಂ ಸೇವಕರಾಗಿ ನಾಗರಿಕರ ಸೇವೆ ಸಲ್ಲಿಸಲು ಮುಂದಾಗಬೇಕು ಎಂದು ರಕ್ಷಣಾ ಸಚಿವರು ಕರೆ ನೀಡಿದ್ದರು. ಕೋವಿಡ್-19 ಪಾಸಿಟಿವ್ ಕಾರಣದಿಂದ ಕಳೆದ 4 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಆಸ್ಪತ್ರೆಯಿಂದ ಬಿಡುಗಡೆಯಾದರು. ಕೊರೋನಾ ದಿನೇ ದಿನೇ ಉಲ್ಬಣಗೊಳ್ತಾ ಇದೆ. ಒಂದು ಮನೆಯಲ್ಲಿ ಈ ವೇಳೆ ಸುದ್ದಿಗಾರರೊಂದಿಗೆ ಅವರು ಕೊರೋನಾ ಸೋಂಕು ದಿನೇ ದಿನೇ ಉಲ್ಬಣಗೊಳ್ಳುತ್ತಿದ್ದು, ಒಂದು ಮನೆಯಲ್ಲಿ 3 ರಿಂದ 4 ಜನರಿಗೆ ಸೋಂಕು ಕಾಣಿಸಿಕೊಳ್ಳುತ್ತಿದೆ. ಮಾಸ್ಕ್ ಧರಿಸುವುದು, ಸ್ಯಾನಿಟೈಸ್ ಮಾಡಿಕೊಳ್ಳುವುದು ಮತ್ತು ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಎಂದು ಹೇಳಿದರು. ದಯವಿಟ್ಟು ಯಾರೂ ಅನಗತ್ಯವಾಗಿ ಮನೆಯಿಂದ ಹೊರಗೆ ಬಂದು ಓಡಾಡಬೇಡಿ. ಇದರಿಂದಾಗಿಯೇ ಸೋಂಕು ಹೆಚ್ಚಾಗುತ್ತಿದ್ದು ನಿಯಂತ್ರಣ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಹಾಕಿ ಬಿಗಿ ಕ್ರಮ ಕೈಗೊಳ್ಳುವುದಕ್ಕೆ ಅವಕಾಶ ನೀಡಬೇಡಿ. ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಲ್ಲರೂ ಸಹಕಾರ ನೀಡಿ ಎಂದು ಮನವಿ ಮಾಡಿದರು. ತಾವು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದು ಆಸ್ಪತ್ರೆಯಲ್ಲಿದ್ದಾಗಲೂ ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಇತರ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡುತ್ತಿದೆ ಎಂದು ಹೇಳಿದರು. ಲಾ ಮಿನಿಸ್ಟರ್ ಜೊತೆ ಉಳಿದೆಲ್ಲ ಸಚಿವರ ಜೊತೆ ಸಂಪರ್ಕದಲ್ಲಿದೆ. ಕಳೆದ 4 ದಿವಸದಿಂದ ಇವತ್ತು ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ಮುಂದಿನ ಬಿಗಿಯಾದ ಕ್ರಮ ತಗೊಳ್ಳೋಕೆ ಈಗಾಗಲೇ ನಾವು ಕೆಲವು ತೀರ್ಮಾನವನ್ನು ತಗೊಂಡಿದ್ದೇವೆ. ಅದನ್ನು ಕಟ್ಟುನಿಟ್ಟು ಪಾಲನೆ ಮಾಡೋಕ್ಕೋಸ್ಕರ ಏನೇ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು 18 ವರ್ಷ ಮೇಲ್ಪಟ್ಟ ಎಲ್ಲ ವಿದ್ಯಾರ್ಥಿಗಳಿಗೆ ಮೇ 1 ರಿಂದ ಕೋವಿಡ್-19 ಲಸಿಕೆ ನೀಡಲು ಅಗತ್ಯ ಕ್ರಮಗಳನ್ನು ಅನುಸರಿಸುವಂತೆ ಉಪಮುಖ್ಯಮಂತ್ರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ್ ಹೇಳಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿ, ಸಾಮಾಜಿಕ ಜಾಲತಾಣಗಳ ಮುಖೇನ ಲಸಿಕಾ ಅಭಿಯಾನದ ಕುರಿತು ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಬೇಕು. ರಾಜ್ಯಾದ್ಯಂತ 6 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿದ್ದು ಅವರ ಪೋಷಕರು ಸಹ ಲಸಿಕೆ ಪಡೆದುಕೊಳ್ಳಬೇಕು ಎಂದಿದ್ದಾರೆ. ರಾಜ್ಯಪಾಲರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯದ 33 ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳು ಕೋವಿಡ್-19 ನಿರ್ವಹಣಾ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವ ಕುರಿತು ಚರ್ಚಿಸಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಇಂದು ವರ್ಚುವಲ್ ರೂಪದಲ್ಲಿ ನಡೆಯಲಿರುವ ಹವಾಮಾನ ಕುರಿತ ಜಾಗತಿಕ ನಾಯಕರ ಶೃಂಗಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಅಮೆರಿಕದ ಅಧ್ಯಕ್ಷ ಜೋಸೆಫ್ ಆರ್ ಬೈಡನ್ ಮೇರೆಗೆ ಇಂದಿನಿಂದ ಆರಂಭವಾಗಲಿರುವ 2 ದಿನಗಳ ಶೃಂಗಸಭೆಯಲ್ಲಿ ಪ್ರಧಾನಿ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ನಡೆಯಲಿರುವ ಗೋಷ್ಠಿಯಲ್ಲಿ 2030ರತ್ತ ನಮ್ಮ ಸಾಮೂಹಿಕ ಓಟ ಕುರಿತು ಮಾತನಾಡುವರು. ಶೃಂಗಸಭೆಯಲ್ಲಿ ಸುಮಾರು 40 ಇತರ ಜಾಗತಿಕ ನಾಯಕರು ಭಾಗವಹಿಸಲಿದ್ದಾರೆ. ಅವರು ತಮ್ಮ ತಮ್ಮ ದೇಶಗಳನ್ನು ಪ್ರತಿನಿಧಿಸಲಿದ್ದು ಅವೆಲ್ಲ ಪ್ರಮುಖ ಆರ್ಥಿಕ ವೇದಿಕೆಯ ಸದಸ್ಯ ರಾಷ್ಟ್ರಗಳಾಗಿವೆ ಮತ್ತು ಅವೆಲ್ಲ ಹವಾಮಾನ ವೈಪರೀತ್ಯಕ್ಕೆ ಗುರಿಯಾಗಿವೆ. ಹವಾಮಾನ ವೈಪರೀತ್ಯ ತಡೆಗೆ ಕೈಗೊಳ್ಳಲಿರುವ ಕ್ರಮಗಳು, ಹವಾಮಾನ ವೈಪರೀತ್ಯ ತಡೆಗೆ ಹಣಕಾಸು ಕ್ರೋಢೀಕರಣ, ಪ್ರಕೃತಿ ಆಧಾರಿತ ಪರಿಹಾರಗಳು, ಹವಾಮಾನ ಸುರಕ್ಷತೆ ಮತ್ತು ಶುದ್ಧ ಇಂಧನಕ್ಕಾಗಿ ತಾಂತ್ರಿಕ ಅನ್ವೇಷಣೆಗಳ ಕುರಿತು ನಾಯಕರು ತಮ್ಮ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. 2021ರ ನವೆಂಬರ್ನಲ್ಲಿ ನಡೆಯಲಿರುವ COP26 ಶೃಂಗಕ್ಕೆ ಪೂರ್ವಭಾವಿಯಾಗಿ ಹವಾಮಾನ ಕುರಿತ ವಿಚಾರಗಳಿಗೆ ಒತ್ತು ನೀಡಿ ನಡೆಸುತ್ತಿರುವ ಜಾಗತಿಕ ಸರಣಿ ಸಭೆಗಳ ಭಾಗ ಈ ಶೃಂಗಸಭೆಯಾಗಿದೆ. ಎಲ್ಲ ಗೋಷ್ಠಿಗಳನ್ನು ಲೈವ್ ಸ್ಟ್ರೀಮ್ ಮಾಡಲಾಗುವುದು ಮತ್ತು ಮಾಧ್ಯಮ ಹಾಗೂ ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತದೆ. ಪಶ್ಚಿಮ ಬಂಗಾಳ ರಾಜ್ಯ ವಿಧಾನಸಭಾ ಚುನಾವಣೆಯ 6ನೇ ಹಂತದ ಮತದಾನ ಈಗ ಪ್ರಗತಿಯಲ್ಲಿದೆ. ಪಶ್ಚಿಮ ಬಂಗಾಳದ ಪೂರ್ವ ಬರ್ಧಮಾನ್, ನಡಿಯಾ, ಉತ್ತರ 24 ಪರಗಣ ಜಿಲ್ಲೆಗಳಲ್ಲಿ ಹರಡಿಕೊಂಡಿರುವ 43 ವಿಧಾನಸಭಾ ಕ್ಷೇತ್ರಗಳಿಗೆ ಭಾರೀ ಬಿಗಿ ಭದ್ರತೆಯ ನಡುವೆ ಮತದಾನ ನಡೆಯುತ್ತಿದೆ.
ಪಶ್ಚಿಮ ಬಂಗಾಳದಲ್ಲಿ ಇನ್ನೂ 2 ಹಂತದ ಮತದಾನ ಬಾಕಿ ಉಳಿದಿದ್ದು ಏಪ್ರಿಲ್ 26 ಹಾಗೂ 29ರಂದು 7 ಹಾಗೂ 8ನೇ ಹಂತದ ಮತದಾನ ನಡೆಯಲಿದೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಪಶ್ಚಿಮ ಬಂಗಾಳ ಜನರು ಹೊಸ ವಿಧಾನಸಭೆ ಆಯ್ಕೆ ಮಾಡಲು ಮತ ಚಲಾಯಿಸುತ್ತಿದ್ದು 6ನೇ ಹಂತದ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ತಮ್ಮ ಹಕ್ಕು ಚಲಾಯಿಸುವಂತೆ ಟ್ವೀಟ್ನಲ್ಲಿ ಮನವಿ ಮಾಡಿದ್ದಾರೆ. ದೇಶದಲ್ಲಿ 24 ಗಂಟೆಗಳಲ್ಲಿ 3,14,835 ಹೊಸ ಕೋವಿಡ್-19 ಪ್ರಕರಣಗಳು ವರದಿಯಾಗಿವೆ. 1,78,841 ಮಂದಿ ಚೇತರಿಸಿಕೊಂಡಿದ್ದು 2,104 ಮಂದಿ ಮೃತಪಟ್ಟಿದ್ದಾರೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,59,30,965ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,34,54,880 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ 84.46%ರಷ್ಟಿದೆ. ಒಟ್ಟು 22,91,428 ಸಕ್ರಿಯ ಪ್ರಕರಣಗಳಿದ್ದು 14.38%ರಷ್ಟಿದೆ. ಇದುವರೆಗೆ 1,84,657 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ 1.16%ರಷ್ಟಿದೆ. ಈವರೆಗೆ ದೇಶಾದ್ಯಂತ 13,01,19,310 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷಾ ಸಾಮರ್ಥ್ಯದಲ್ಲಿ ತೀವ್ರಗತಿಯಲ್ಲಿ ಏರಿಕೆಯಾಗುತ್ತಿದೆ. ಇದುವರೆಗೆ 27,27,05,103 ಮಂದಿಗೆ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 16,51,711 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಕೋವ್ಯಾಕ್ಸಿನ್ ಲಸಿಕೆ ಕೋವಿಡ್-19 ರೋಗದ ವಿರುದ್ಧ 100% ಪರಿಣಾಮ ಬೀರಲಿದೆ ಎಂದು ಭಾರತ್ ಬಯೋಟೆಕ್ ಮತ್ತು ಐಸಿಎಂಆರ್ ಪ್ರಕಟಿಸಿದೆ. ಲಸಿಕೆಯ ಪರಿಣಾಮವು 3ನೇ ಹಂತದ ಪ್ರಯೋಗದಲ್ಲಿ ಸಾಬೀತಾಗಿದ್ದು 2ನೇ ಮಧ್ಯಂತರ ಪರೀಕ್ಷಾ ಫಲಿತಾಂಶವೂ ಸಹ ಕೋವಿಡ್ ವಿರುದ್ಧ ಬಲವಾದ ಪರಿಣಾಮ ಬೀರುತ್ತದೆ ಎಂದು ದೃಢಪಟ್ಟಿದೆ. ಲಘು, ಮಧ್ಯಮ ಹಾಗೂ ತೀವ್ರವಾದ ಕೋವಿಡ್ ಸೋಂಕಿನ ವಿರುದ್ಧ ಲಸಿಕೆ 78% ಪರಿಣಾಮ ಬೀರಬಹುದು ಎಂದು ಅಂದಾಜಿಸಿರುವುದಾಗಿ ಸಂಸ್ಥೆ ವರದಿ ಮಾಡಿದೆ. ದೇಶದಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲರಿಗೂ ಕೋವಿಡ್ ಲಸಿಕೆ ನೀಡಲು ಶೀಘ್ರದಲ್ಲಿಯೇ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಲಿದೆ. ಲಸಿಕೆ ಪಡೆಯಲು ಅರ್ಹತೆ ಹೊಂದಿರುವ ಎಲ್ಲರೂ ಕೋವಿನ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಮೇ 1ರಿಂದ ಆರಂಭಗೊಳ್ಳಲಿರುವ 3ನೇ ಹಂತದ ಲಸಿಕೆ ಅಭಿಯಾನಕ್ಕೆ ನೋಂದಣಿ ಪ್ರಕ್ರಿಯೆ ಕೆಲ ದಿನಗಳಲ್ಲಿ ಪ್ರಾರಂಭಗೊಳ್ಳಲಿದ್ದು, ನೋಂದಣಿಗೆ ಜನರು ಸಿದ್ಧರಾಗುವಂತೆ ಕೇಂದ್ರ ಆರೋಗ್ಯ ಸಚಿವ ಡಾ. ಹರ್ಷವರ್ಧನ್ ಟ್ವೀಟ್ನಲ್ಲಿ ಮನವಿ ಮಾಡಿದ್ದಾರೆ. ಆರೋಗ್ಯ ರಕ್ಷಣಾ ಕಾರ್ಯಕರ್ತರು, ಕೋವಿಡ್ ಮುಂಚೂಣಿ ಹೋರಾಟಗಾರರು ಹಾಗೂ 45 ವರ್ಷಕ್ಕಿಂತ ಮೇಲ್ಪಟ್ಟವರು ಸೇರಿದಂತೆ ಅರ್ಹರಿಗೆ ಈ ಹಂತದಲ್ಲೂ ಭಾರತ ಸರ್ಕಾರದ ಲಸಿಕಾ ಕೇಂದ್ರಗಳಲ್ಲಿ ಉಚಿತವಾಗಿ ಲಸಿಕೆ ನೀಡಿಕೆ ಮುಂದುವರಿಯಲಿದೆ. ಈ ಹಂತದಲ್ಲಿ ಲಸಿಕೆ ತಯಾರಕರು ತಿಂಗಳ ಉತ್ಪಾದನೆಯ 50% ಪ್ರಮಾಣವನ್ನು ಕೇಂದ್ರ ಸರ್ಕಾರಕ್ಕೆ ಪೂರೈಸಲಿದ್ದು, ಉಳಿದ 50% ಪ್ರಮಾಣವನ್ನು ರಾಜ್ಯಗಳಿಗೆ ಹಾಗೂ ಮುಕ್ತ ಮಾರುಕಟ್ಟೆಯಲ್ಲಿ ಪೂರೈಸಲು ಸ್ವತಂತ್ರರಾಗಿರುತ್ತಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಡಾ. ಕೆ. ಹರೀಶ್ ಕುಮಾರ್ ನಗರದ ಎಲ್ಲಾ ಚೆಕ್ ಪೋಸ್ಟ್ಗಳಿಗೆ ಭೇಟಿ ನೀಡಿ ಗಡಿ ಭಾಗದಲ್ಲಿನ ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದಾರೆ. ಜಿಲ್ಲೆಯ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಗಡಿ ಭಾಗದ ಕೂಗನೋಳಿ ಚೆಕ್ ಪೋಸ್ಟ್ಗೆ ಇಂದು ಭೇಟಿ ನೀಡಿದ ಅವರು ಕೋವಿಡ್ ನಿಯಂತ್ರಣಕ್ಕೆ ಕೈಗೊಳ್ಳಲಾದ ಕ್ರಮಗಳ ಬಗ್ಗೆ ಪರಿಶೀಲಿಸಿದರು. ಹೊರ ರಾಜ್ಯ ಪ್ರಯಾಣಿಕರ ಸೋಂಕು ತಪಾಸಣೆ ಮತ್ತು ನೆಗೆಟಿವ್ ವರದಿ ಕಡ್ಡಾಯವಾಗಿ ಹೊಂದಿದವರನ್ನು ಮಾತ್ರ ರಾಜ್ಯದ ಒಳಗೆ ಪ್ರವೇಶ ನೀಡುವಂತೆ ಸಿಬ್ಬಂದಿಗಳಿಗೆ ಸೂಚಿಸಿದರು. ಕಳೆದ ಕೆಲ ದಿನಗಳಿಂದ ಮುಷ್ಕರದಲ್ಲಿ ತೊಡಗಿದ್ದ ಸಾರಿಗೆ ನೌಕರರು ಮುಷ್ಕರ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ.
ಬೆಳಗಾವಿ ಜಿಲ್ಲೆಯ ಸಾರಿಗೆ ವ್ಯವಸ್ಥೆ ಸಹಜ ಸ್ಥಿತಿಯತ್ತ ಮರಳುತ್ತಿದೆ. ಇಂದು ಮುಂಜಾನೆಯಿಂದ ಜಿಲ್ಲೆಯ ಕೆಎಸ್ಆರ್ಟಿಸಿ ಎಲ್ಲ ಬಸ್ಸುಗಳು ಸಂಚರಿಸುತ್ತಿದ್ದು ಸಾರ್ವಜನಿಕರ ಪ್ರಯಾಣಕ್ಕೆ ಅನುಕೂಲವಾಗಿದೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಸಾರಿಗೆ ಸಿಬ್ಬಂದಿ ಸುರೇಶ್ ನಾವಲಗಟ್ಟಿ, ನ್ಯಾಯಾಲಯದ ಆದೇಶದ ಮೇರೆಗೆ ತಾವೆಲ್ಲರೂ ಕರ್ತವ್ಯಕ್ಕೆ ಹಾಜರಾಗಿದ್ದೇವೆ. ಸಾರಿಗೆ ನೌಕರರ ಬೇಡಿಕೆ ಬಗ್ಗೆ ನ್ಯಾಯಾಲಯದ ತೀರ್ಪಿಗೆ ಕಾಯುತ್ತಿರುವುದಾಗಿ ತಿಳಿಸಿದರು. ಇನ್ನು ಕೋಲಾರ ನ್ಯಾಯಾಂಗದ ಮೇಲೆ ನಮ್ಮ ವಿಶ್ವಾಸ ಇದೆ. ನ್ಯಾಯಾಂಗ ಮಧ್ಯಸ್ಥಿಕೆ ವಹಿಸಿ ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಕೊಡಬೇಕಂತ ನನ್ನ ಆಗ್ರಹ. ಇನ್ನು ಕೋಲಾರ ಜಿಲ್ಲೆಯಲ್ಲೂ ಸಾರಿಗೆ ನೌಕರರು ತಮ್ಮ ಮುಷ್ಕರ ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಕೋಲಾರ ವಿಭಾಗ ನಿಯಂತ್ರಣಾಧಿಕಾರಿ ಚಂದ್ರಶೇಖರ್, ಜಿಲ್ಲೆಯಲ್ಲಿ ಸಾರಿಗೆ ಸೇವೆಯು ಸಂಪೂರ್ಣವಾಗಿ ಆರಂಭಗೊಂಡಿದ್ದು ಕರ್ತವ್ಯಕ್ಕೆ ಹಾಜರಾಗಿರುವ ಕೋವಿಡ್ ಪರೀಕ್ಷೆ ಮತ್ತು ಕೊರೋನಾ ಲಸಿಕೆ ಕಡ್ಡಾಯಗೊಳಿಸಲಾಗಿದೆ ಎಂದರು. ಸುರಕ್ಷತಾ ಕ್ರಮ ಯಾವ ರೀತಿ ಮಾಡಬೇಕು, ಜೊತೆಗೆ ಪ್ರಯಾಣಿಕರು ಈ ಸಂಬಂಧ ತಿಳಿ ಹೇಳುವಂತೆ ಅವರಿಗೆ ಹೇಳಿಕೊಡಲಾಗುತ್ತದೆ. ಮುಂದುವರೆದು ಚಾಲಕರನ್ನು ಕರ್ತವ್ಯಕ್ಕೆ ಕೋವಿಡ್ ಟೆಸ್ಟ್ ಮಾಡಿಸಿ ಮತ್ತು ಕೋವಿನ್ ವ್ಯಾಕ್ಸಿನ್ಗಳನ್ನು ಹಾಕಿಸಿ ಕರ್ತವ್ಯಕ್ಕೆ ನಿಯೋಜಿಸಲಾಗುತ್ತಿದೆ. ನಾವು ಬೆಂಗಳೂರಿಂದ ಪ್ರಯಾಣಿಕರಾದ ಇಂದ್ರಮ್ಮ ತಾವು ಕರ್ತವ್ಯ ನಿಮಿತ್ತ ಬಸ್ಸಿನ ಪ್ರಯಾಣ ಅನಿವಾರ್ಯವಾಗಿದ್ದು ಕೆಲ ದಿನಗಳಿಂದ ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದೆ ಪರಿತಪಿಸುವಂತಾಗಿತ್ತು. ಇದೀಗ ಸಾರಿಗೆ ನೌಕರರು ಮುಷ್ಕರ ಬಿಟ್ಟು ಬಸ್ ಸಂಚಾರ ಶುರುವಾಗಿರುವುದು ಸಂತಸ ತಂದಿದೆ ಎಂದರು. ಗೌರ್ಮೆಂಟ್ ಬಿಟ್ಟಿರೋದ್ರಿಂದ ಜನಗಳಿಗೆ ಅನುಕೂಲ. ಏನಂತಂದ್ರೆ ಅಂತರ ಅವರು ಕಾಪಾಡ್ಕೋಬೇಕು. ಮೈದುಂಬಿದ ಹಸಿರು ಭೂರಮೆ, ಬೆಟ್ಟದಿಂದ ಧುಮ್ಮಿಕ್ಕಿ ಚಿಮ್ಮುವ ಜಲಪಾತ, ಝರಿಯ ನೀರನ್ನು ಬಳಸಿಕೊಂಡು ಬದುಕುವ ಗ್ರಾಮಸ್ಥರು. ಈ ದೃಶ್ಯಗಳು ಕಂಡುಬರುವುದು ಸಂಪದ್ಭರಿತ ಅರಣ್ಯ ರಾಶಿ ಹೊಂದಿರುವ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿ. ಇಲ್ಲಿನ ಭಾರನಕಟ್ಟ, ಬೀಗಾರ, ಗೌರಾಳ, ಬಳಗಾರ ಮುಂತಾದ ಗ್ರಾಮಗಳ ಜನರಿಗೆ ಪ್ರಕೃತಿ ಸಹಜವಾಗಿ ಬೆಟ್ಟದಿಂದ ಹರಿಯುವ ಝರಿ ಮತ್ತು ಒರತೆಯೇ ನೀರೇ ಜೀವದಾಯಿನಿ. ವೈವಿಧ್ಯಮಯ ದಟ್ಟ ಸಸ್ಯರಾಶಿ, ನದಿ ಕಾನನಗಳನ್ನು ಹೊಂದಿರುವ ಈ ಗ್ರಾಮಗಳ ಜನರಿಗೆ ನೀರಿನ ಬರವಿಲ್ಲ. ಬಾವಿ, ಕೊಳವೆಬಾವಿ, ಪಂಪ್ಸೆಟ್ಗಳ ಅಗತ್ಯವಿದ್ದಿಲ್ಲ. ತಾಲೂಕಿನ ಸಾತೊಡ್ಡಿ ಜಲಪಾತ ಇಲ್ಲಿನ ನೀರಿನ ವರತೆಯ ಜೀವಾಳವಾಗಿದೆ. ಪ್ರಕೃತಿ ಸಹಜವಾಗಿ ವರ್ಷಪೂರ್ತಿ ಹರಿಯುವ ಝರಿಯ ನೀರನ್ನೇ ಮನೆ ಕೃಷಿಗೆ ಬಳಸುವ ಇಲ್ಲಿನ ಜನ ಬರಗಾಲದ ಪರಿಚಯವೇ ಇಲ್ಲದ ಅದೃಷ್ಟವಂತರು. ಮಳೆಗಾಲದಲ್ಲಂತೂ ಸಾಕಷ್ಟು ನೀರು ವೃಥಾ ಸಮುದ್ರ ಸೇರುತ್ತದೆ. ಕಾಡು ಪ್ರಾಣಿ ಪಕ್ಷಿಗಳಿಗೂ ಈ ನೀರೇ ಆಧಾರ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯರಾದ ಪ್ರಮೋದ್ ಹೆಗಡೆ, ಇಲ್ಲಿನ ಗ್ರಾಮಸ್ಥರು ಅದೃಷ್ಟವಂತರು. ಜೂನ್ ಬಳಿಕ ಬೀಳುವ ಮಳೆಯಿಂದಾಗಿ ಇಲ್ಲಿ 10 ಜಲಪಾತಗಳು ತುಂಬಿ ಹರಿಯುತ್ತವೆ. ಕೃಷಿ ಇತ್ಯಾದಿಗಳಿಗೂ ಈ ನೀರು ಅನುಕೂಲ ಎಂದು ತಿಳಿಸಿದರು. ಸುಬ್ರಹ್ಮಣ್ಯ ಗಾವ್ಕರ್, ಇಲ್ಲಿನ ಗ್ರಾಮಸ್ಥರು ಕೆರೆ ಕಟ್ಟೆಗಳನ್ನು ಎಂದೂ ನಂಬಿಕೊಂಡಿಲ್ಲ. ಝರಿ ಮತ್ತು ವರತೆಗಳೇ ನೀರಿನ ಅಗತ್ಯವನ್ನು ಪೂರೈಸುತ್ತವೆ ಎಂದು ತಿಳಿಸಿದರು. ಗ್ರಾಮಸ್ಥ ಜಿಸಿ ಭಟ್, ಸರ್ಕಾರ ರೂಪಿಸಿ ವ್ಯರ್ಥವಾಗಿ ಹರಿಯುವ ನೀರನ್ನು ಕೃಷಿಗೆ ಒದಗಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಗ್ರಾಮದ ಯುವ ಬರಹಗಾರ ಕವಿ ಪೊನ್ನಾಚಿ ಸ್ವಾಮಿ ಅವರ ಧೂಪದ ಮಕ್ಕಳು ಕಥಾ ಸಂಕಲನ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರಕ್ಕೆ ಪಾತ್ರವಾಗಿದೆ. ಇದೇ ಜೂನ್ 18ರಂದು ದೆಹಲಿಯಲ್ಲಿ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಹಿತ್ಯ ವಲಯ ಹಾಗೂ ಕವಿಯ ಗ್ರಾಮದಲ್ಲಿ ಸಂತಸ ಮನೆ ಮಾಡಿದೆ. ನನ್ನ ಕೈಲಿರುವಂತದ್ದು ಧೂಪದ ಡಿಡಿ ನ್ಯೂಸ್ನೊಂದಿಗೆ ಪ್ರಶಸ್ತಿ ಪುರಸ್ಕೃತ ಪೊನ್ನಾಚಿ ಸ್ವಾಮಿ ತಮ್ಮ ಬಾಲ್ಯ ದಟ್ಟವಾದ
ಕಾಡು, ಮಲೆಮಹದೇಶ್ವರ ಬೆಟ್ಟ, ಸೋಲಿಗ ಸಮುದಾಯದೊಂದಿಗಿನ ಒಡನಾಟ, ಪರಿಸರ ಇತ್ಯಾದಿಗಳ ಅನುಭವಗಳನ್ನು ಕೃತಿಯು ಒಳಗೊಂಡಿದೆ. ತಮ್ಮ ಸೃಜನಶೀಲತೆ ಗುರುತಿಸಿ ಪ್ರಶಸ್ತಿ ಬಂದಿರುವುದು ಸಂತಸ ನೀಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಧೂಪ ತಗೊಂಡು ಮಾರಾಟಕ್ಕೆ ಮಾಡಕ್ ಹೋಗ್ತಾ ಇದ್ರು. ಅವ್ರ ವಿದ್ಯಾಭ್ಯಾಸ ಎಲ್ಲ ಕುಂಠಿತ ಆಗ್ತಿತ್ತು ಇದರಿಂದ. ಸೊ ಅಂತ ಮಕ್ಕಳದು ಜೀವನ ಘಟ ಅವ್ರು ಹೇಗೆ ಕಾಡು ಮತ್ತೆ ನಗರ ಜೀವನದ ಎರಡನ್ನು ಹೊಂದಾಣಿಕೆ ಮಾಡಿಕೊಂಡು ಹೇಗೆ ಬದುಕನ್ನ ಕಟ್ಕೊಳ್ತಾರೆ ಅನ್ನೋದೇ ಈ ಒಂದು ಧೂಪದ ಮಕ್ಕಳು ಪುಸ್ತಕದಲ್ಲಿರುವಂತಹ ಕಥಾವಸ್ತು. ಮಕ್ಕಳನ್ನ ಮುಖ್ಯವಾಹಿನಿಗೆ ತರೋ ಉದ್ದೇಶದಿಂದ ಒಂದಷ್ಟು ಹಿನ್ನೆಲೆಯಲ್ಲಿ ಒಂದಷ್ಟು ಈ ಪುಸ್ತಕದಲ್ಲಿ ಅದರ ಕುರಿತು ಒಂದಷ್ಟು ಮಾಹಿತಿ ಇದೆ. ಸ್ವಾಮಿ ಪೊನ್ನಾಚಿ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ಪ್ರತಿಭಾವಂತ ಯುವ ಬರಹಗಾರ ಪೊನ್ನಾಚಿ ಸ್ವಾಮಿ ಅವರ ಕೃತಿಗೆ ಪ್ರಶಸ್ತಿ ಸಂದಿರುವುದು ಉಚಿತವಾಗಿದೆ. ಅವರ ಸಾಹಿತ್ಯ ಕೃಷಿ ಮತ್ತಷ್ಟು ಸಮೃದ್ಧವಾಗಲಿ ಎಂದು ಅಭಿಪ್ರಾಯಪಟ್ಟರು. ಗಡಿ ಜಿಲ್ಲೆಗೆ ಈ ಯುವ ಪುರಸ್ಕಾರ ಸಿಕ್ಕಿತ್ತು. ಹೆಚ್ಚಿನ ಸಂತೋಷವನ್ನು ತಂದಿದೆ. ಧೂಪದ ಮಕ್ಕಳು ಒಂದು ಒಳ್ಳೆಯ ಕೃತಿ. ಆ ಒಳ್ಳೆಯ ನೋಡಿ ತೀರ್ಪುಗಾರರು ಮೆಚ್ಚಿ ಸರ್ವಾನುಮತದಿಂದ ಈ ಕೃತಿಯನ್ನು ಆಯ್ಕೆ ಮಾಡಿ ಯುವ ಪುರಸ್ಕಾರವನ್ನು ಅವರಿಗೆ ಘೋಷಣೆ ಮಾಡಿದ್ದಾರೆ. ನಾನು ಕೂಡ ಅವರನ್ನು ಅತ್ಯಂತ ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಕವಿಯ ತಂದೆ ಶಿವಣ್ಣ ಗ್ರಾಮೀಣ ಬದುಕು, ಶಾಲೆ ಅನುಭವಗಳನ್ನು ಕೃತಿಯಲ್ಲಿ ಬರೆದಿದ್ದಾರೆ. ಸ್ವಾಮಿಗೆ ಪ್ರಶಸ್ತಿ ಲಭಿಸಿರುವುದು ಕುಟುಂಬಕ್ಕೆ ಸಂತಸ ತಂದಿದೆ ಎಂದರು. ಧೂಪ ಎಲ್ಲ ಮಾರ್ಕೊಂಡಿರ್ತಾರೆ ಸರ್. ಅಲ್ಲೂ ಗಿರಿಜನರು ಇಲ್ಲಿ ಬೇರೆ ಬೇರೆ ವೃತ್ತಿಲೆಲ್ಲ ಇರ್ತಾರಲ್ಲ, ಅದನ್ನೆಲ್ಲ ಆಧರಿಸಿ ಅದನ್ನೆಲ್ಲ ಒಂದು ಕಥಾ ರೂಪದಲ್ಲಿ ಮಾಡಿ ಅದು ಈ ಬೆಟ್ಟಗಾಡು ವಿದ್ಯಾವಂತರು ಎಲ್ಲರೂ ಓಡಿ ಅದಂತ ಒಂದು ಮೆಚ್ಚಾಗಿ ಕೇಂದ್ರ ಸರ್ಕಾರದಿಂದ ಪ್ರಶಸ್ತಿ ಬಂದಿರೋದು ನಮಗೆ ತುಂಬಾ ಹೆಮ್ಮೆ ಪಡೋ ವಿಚಾರ ಸರ್. ನಮ್ಮ ಜಿಲ್ಲೆಗೆ ಜಾನಪದ ತಜ್ಞ ಶಂಕನಪುರ ಮಹದೇವ ಪೊನ್ನಾಚಿ ಅವರ ಕೃತಿ ಕೇಂದ್ರ ಸಾಹಿತ್ಯ ಪುರಸ್ಕಾರಕ್ಕೆ ಪಾತ್ರವಾಗಿರುವುದು ತಮ್ಮ ಜಿಲ್ಲೆಗೆ ಸಂದ ಗೌರವ ಎಂದು ಪ್ರಶಂಸಿಸಿದರು. ಗ್ಯಾಲಿಪೋಲಿ ಸಮರದಲ್ಲಿ ಭಾರತ ತನ್ನದೇ ಆದ ಕೊಡುಗೆ ನೀಡಿದೆ ಎಂದು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಯುಎಸ್ಐ ಅಂತಾರಾಷ್ಟ್ರೀಯ ಗ್ಯಾಲಿಪೋಲಿ ವರ್ಚುವಲ್ ಸಮಾವೇಶದಲ್ಲಿ ಮುಖ್ಯ ಭಾಷಣ ಮಾಡಿ ಉದ್ಘಾಟಿಸಿ ವಿಶ್ವದ ನಾನಾ ದೇಶಗಳು ಐತಿಹಾಸಿಕ ಗ್ಯಾಲಿಪೋಲಿ ಘಟನೆಯಲ್ಲಿ ಭಾಗವಹಿಸಿದ್ದು ಭಾರತೀಯ ಯೋಧರ ತ್ಯಾಗ ಸ್ಮರಣೀಯ ಎಂದರು. ಫೆಬ್ರವರಿ 1915ರಿಂದ 1916 ಜನವರಿವರೆಗೆ ನಡೆದ ಕದನದಲ್ಲಿ ಭಾರತೀಯ ಸೇನೆಯ ಪಾತ್ರವನ್ನು ಕಡೆಗಣಿಸುವಂತಿಲ್ಲ. ಗ್ಯಾಲಿಪೋಲಿ ರಿವಿಸಿಟೆಡ್ ಸಮಾವೇಶದ ಈ ಸಂದರ್ಭದಲ್ಲಿ ಯೋಧರ ತ್ಯಾಗವನ್ನು ಸ್ಮರಿಸಲೇಬೇಕಿದೆ ಎಂದರು. ಭಾರತೀಯ ಯೋಧರ ಪಾತ್ರವಿಲ್ಲದೆ ವಿಶ್ವದ ಮೊದಲ ಯುದ್ಧದ ಜಯವನ್ನು ಊಹಿಸುವುದು ಅಸಾಧ್ಯ ಎಂದು ಶ್ಲಾಘಿಸಿದರು. At another level, the camaraderie of the past is always a factor in the relationships for the future. This sentiment was very much in evidence when Prime Minister Modi was in France in 2015. As India braces for a multipolar world with new equations, these are building blocks of no small value. In India, if we have been selective in our reading of past events, the subjectivity reflected the politics of the day. For decades, and a valiant record got less than its due. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಗತ್ಯದಷ್ಟು ಆಮ್ಲಜನಕ ಪೂರೈಕೆಗೆ ಪ್ರಧಾನಿ ಸೂಚನೆ. ಉತ್ಪಾದಕ ಕಂಪನಿಗಳ ಜೊತೆ ಉನ್ನತ ಮಟ್ಟದ ಸಭೆ. ಕೋವಿಡ್ ಚಿಕಿತ್ಸೆಗೆ 30,000 ಆಮ್ಲಜನಕ ಸಹಿತ ಹಾಸಿಗೆಗಳ ನಿರ್ಮಾಣ. ಕೊರೋನಾ ಸೇವೆಗೆ ವೈದ್ಯಕೀಯ ವಿದ್ಯಾರ್ಥಿಗಳ ಬಳಕೆ. ಸಚಿವ ಡಾಕ್ಟರ್ ಕೆ ಸುಧಾಕರ್. ವಾರಾಂತ್ಯದ ಕರ್ಫ್ಯೂ ಜಾರಿಗೆ ಕಠಿಣ ಕ್ರಮ. ಅನಗತ್ಯವಾಗಿ ಸಂಚರಿಸಿದರೆ ವಾಹನ ಜಪ್ತಿ. ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಮತ್ತು ರಾಜ್ಯಗಳಿಗೆ ಆಮ್ಲಜನಕ ಪೂರೈಕೆ ಪ್ರಮಾಣ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಬೆಂಗಳೂರಿನಿಂದ ದೆಹಲಿಗೆ ವಿಮಾನದ ಮೂಲಕ ಆಕ್ಸಿಜನ್ ರವಾನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.